ಬರೀ ಬನ್ನಿ ಎಲ್ಲ ಬನ್ನಿ ನಿಂತ್ಕೊಂಡ್ರೆ ಜಾಸ್ತಿ ಇರ್ತದೆ ಚೆನ್ನಾಗಿರ್ತದೆ. ಸರ್ ಇಲ್ಲಿ ಕೆಳಗೆ ನಿಂದ್ರ ಅಂತಾರೆ ಇಲ್ಲೇ ನಿಂದ್ರ ಅಂತಾರೆ ಕೈ ಮಾಡಿ ತೋರಿಸಿ ಹಿಂಗೆಲ್ಲ ತೋರಿಸಿ ಆಮೇಲೆ ನಿಮ್ಗೆ ಹಿಂಗೆ ತೋರಿಸ್ತೀವಿ ನೀವು ಅಲ್ಲೇ ನಿಂತ್ಕೊರಿ ಅಲ್ಲೇ ಬಂದು ಮಾತಾಡ್ತೀವಿ ಫಸ್ಟ್ ಹಿಂಗೆ ಶೂಟ್ ಮಾಡ್ಕೊಂಡು ಹಿಂಗೆಲ್ಲ ತೋರಿಸ್ತೀವಿ. ನಾನು ಮಾತಾಡ್ಸಿ ಬರ್ತಿದ್ದೆ ಪಾಪ ಯಾವಾಗ ಎಲ್ಲೋ ಮದುವೆ ಏನಂತ ಹೋಗ್ಯಾರ ಕ್ಯಾಮ್ರಾ ಫೋಟೋ ಶಾರ್ಟ್ ಅಲಗಲ್ಲ ತೊಗೊಬಾರ್ದು ಜಾಸ್ತಿ ಮಾಡಿದ್ರೆ ವೈಟ್ ಆಗುತ್ತದು ಬಂದಲೇ ವೈಟ್ ಅದು ನೋಡತ್ರೆ ಸ್ಲೋ ಹಿಂಗೆ ಬರಬೇಕು. ಸಚ್ಚಿ ಗಾಡಿದ ಬರಲ್ಲ.
ಬಿಸಿಲೈತಲ್ಲ ಹೋದು ಅದೆಲ್ಲ ಆಲ್ರೆಡಿ ಫೀಲ್ಡ್ ಮೇಲೆ ಹೋದು ಯಾವ ಬೀದರ್ ಹೋಗೋ ಹತ್ಲಾರಿ ಹೋದು ಭಾಲ್ಕೂರ್ ಹತ್ಲಾರಿ ಹೋದು ಈ ಕಡೆ ಮನೆ ಕಡೆ ಹೋದು ಜೈರಾಬಾದ್ ಹೋದು ಈ ಕಡೆ ನಾಂದೇಡ್ ಹೋದು ಹತ್ತದ ಲಾರಿಗಳು ಎಲ್ಲ ಮುಂಜಾನೆ ನೀವು ಇಲ್ಲಿ ಇಲ್ಲಂದ್ರೆ ಒಂದು 7ಕ್ಕೆ ಹೋದ್ರಲ್ಲ ಸಿಕ್ಕಾಪಟ್ಟೆ ಸರ್. ಇಲ್ಲಿ ಭಾಳಷ್ಟು ನೀರು ಇರ್ತೈತೆ ಸರ್ ಪ್ರತಿ ವರ್ಷ. ಈ ವರ್ಷ ಏನಾಗಿದೆಯಪ್ಪ ಅಂದ್ರೆ ಈ ಏಪ್ರಿಲ್ ತಿಂಗಳಲ್ಲೇ ನೀರಾಗಿ ಹೋಗ್ಬಿಟ್ಟಿದೆ. ಇಲ್ಲಿ ಸುಮಾರು ನಾವು ನೋಡಿದ್ದೆವು, ಸಣ್ಣ ದನ ಕರುಗಳು, ಪ್ರಾಣಿಗಳು, ಪಕ್ಷಿಗಳು ಬಂದು ಇಲ್ಲಿ ನೀರು ಸೇವನೆ ಮಾಡೋದು ನಾವು ನೋಡಿದ್ದೆವು. ಬಟ್ ಈ ವರ್ಷ ಏಪ್ರಿಲಲ್ಲೇ ನೀರು ಹೋಗ್ಬಿಟ್ಟಿದೆ ಸರ್. 45 ಡಿಗ್ರಿ ಇರೋದ್ರಿಂದ ಸಾಕಷ್ಟು ಜನ ಕೂಡ ಕೆಲಸಕ್ಕೆ ಕೂಡ ಹೋಗ್ತಾ ಇಲ್ಲ ಸರ್. ಹೌದು, ಯಾಕಂದರೆ ಇಲ್ಲಿ ಸುತ್ತಮುತ್ತ ಕಾಡಿದೆ ಸರ್. ಇಲ್ಲಿ ನಾವು ನೋಡಿರ್ತಕ್ಕಂಥದ್ದು ಜಿಂಕೆಗಳು, ನವಿಲುಗಳು, ಹಾಗೆ ದನ ಕರುಗಳು ಇಲ್ಲಿ ಬಂದು ನೀರನ್ನು ಸೇವನೆ ಮಾಡ್ತಿದ್ದೆವು. ಬಟ್ ಈ ವರ್ಷ ನೋಡ್ತಾ ಇದ್ದೀವಿ ಇಲ್ಲಿ ಏನೂ ಇಲ್ಲ ಸರ್. ಹೌದು ಸರ್, ಪ್ರಾಣಿ ಪಕ್ಷಿಗಳು ಈವನ್ ನಮ್ಮ ವ್ಯಕ್ತಿಗಳಿಗೆ ಕೂಡ ಭಾಳಷ್ಟು ಸಮಸ್ಯೆ ಆಗಿದೆ. ಇಲ್ಲಿ ರೈತರು ಇರ್ಬೋದು, ಇಲ್ಲಿ ಸಣ್ಣ ಸಣ್ಣ ರೈತರು ಕೆಲಸ ಮಾಡ್ತಾರೆ ಸರ್. ಈ ಕಡೆ ಭಾಳಷ್ಟು ಸಮಸ್ಯೆ ಆಗುತ್ತೆ ಸರ್, ಭಾಳಷ್ಟು ಸಮಸ್ಯೆ. ಮೇವರೆಗೂ ಬಿಸಿಲಿದ್ರೆ ಹೌದು ಭಾಳಷ್ಟು ನೋಡಿ ಸರ್. ಭೂಮಿ ಕೂಡ ಈಗ ಹೆಂಗೆ ತಾವೇರ್ತಾ ಇದೆ ಬಿಸಿಲಿನಿಂದ, ಬಿರುಕು ಬಿಟ್ಟಿದೆ. ಬರೀ ಮೈಲಿಂದ ಬರ್ಲಾಕ್ ಆಗ್ತಾ ಇಲ್ಲ ಸರ್. ಕಂಪಲ್ಸರಿ ಏನಾದರೂ ತಲೆ ಮೇಲೆ ಹಾಕೋಬೇಕೇ ಆಗೈತೆ ಸರ್. ಹೌದು ಸರ್, ಹೌದು ಸರ್, ಭಾಳ ಹೌದು ಸರ್. ಎಲ್ಲ ಜನರು ಕೆರೆ ಮೇಲೆ ಅವಲಂಬಿತರಾಗ್ತಾರೆ. ಈ ಕೆರೆಯಲ್ಲಿ ಒಂದು ಹನಿ ಕೂಡ ನೀರಿಲ್ಲ. ಸಣ್ಣ ಸಣ್ಣ ರೈತರೆಲ್ಲ ಭಾಳಷ್ಟು ಕಷ್ಟ ಆಗ್ತಾಯಿದೆ ಇವಾಗ. ನನ್ನ ಹೆಸರು ಮಚ್ಚೇಂದ್ರ ಕಾಂಬ್ಳೆ.